ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಶಿವರಾಮೇಗೌಡ ಮತ್ತು ಅವ್ರ ತಮ್ಮ ಬರೋವಷ್ಟರಲ್ಲಿ ವಿದ್ಯಾ ಇಲ್ಲಿ ಎದ್ಬಿಟ್ಟು ಪ್ರಚಾರನ ಮಾಡ್ತಾ ಇರ್ತಾಳೆ. ಹೌದು, ಅಲ್ಲಿರೋ ಎಲ್ಲ ಹುಡುಗರಿಗೂ ಕೂಡ ಎಲೆಕ್ಷನ್ ಪ್ರಚಾರನ ಮಾಡ್ತಾ ಇರ್ತಾಳೆ. ಈ ಸಲ ನೀವು ತುಂಬ ಮುಖ್ಯವಾಗಿ ಯೋಚನೆ ಮಾಡಿ ಓಟ್ನ ಹಾಕಬೇಕು. ಅದರಲ್ಲೂ ಕೂಡ ಮತ ಅನ್ನೋದು ನಿಮ್ಮ ಹಕ್ಕುನ ನೀವು ಯಾವುದೇ ಕಾರಣಕ್ಕೂ ಅದನ್ನು ಮಾರಾಟನ ಮಾಡ್ಕೋಬಾರ್ದು. ಸರಿಯಾಗಿ ಯೋಚನೆ ಮಾಡಿ ಯುವಕರೆಲ್ಲರೂ ಕೂಡ ಒಳ್ಳೆ ನಿರ್ಧಾರನ ತಗೋಬೇಕು ಅಂತ ವಿದ್ಯೆ ಹೇಳ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ಅವ್ರ ಮಾವನು ಕೂಡ ತುಂಬಾ ಖುಷಿಯಾಗಿಬಿಡ್ತಾನೆ. ಸರಿಯಾಗಿ ಹೇಳ್ದೆ ಕಣವ ವಿದ್ಯಾ ಅಂತ ಹೇಳ್ತಾನೆ. ಬಂದ್ಬಿಟ್ಟು ಎಲ್ಲರಿಗೂ ಕೂಡ ನನ್ನಿಂದ ತೊಂದರೆ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಇವತ್ತು ನನ್ನ ಸೊಸೆ ಅದನ್ನೆಲ್ಲದನ್ನು ಕೂಡ ನಿಮ್ಮ ಮುಂದೆ ಹೇಳಿದ್ದಾಳೆ. ಮತದಾನ ಅನ್ನೋದು ಯಾವುದೇ ಕಾರಣಕ್ಕೂ ಅದನ್ನು ಮಾರಾಟ ಮಾಡೋದು ಅಲ್ಲ, ಅದನ್ನು ಕೊಂಡ್ಕೊಳ್ಳೋದು ಅಲ್ಲ. ಅದಕ್ಕೆ ಅದನ್ನು ಮತದಾನ ಅಂತ ಕರೀತಾರೆ. ನೀವು ಯುವಕರು ಸರಿಯಾಗಿ ಯೋಚನೆ ಮಾಡಿ ಯಾರು ಗೆದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಆಲೋಚನೆಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ನಡ್ಕೋಬೇಕು. ಯಾವುದೇ ಕಾರಣಕ್ಕೂ ವಿರುದ್ಧ ಪಕ್ಷವರು ಕೊಡೋ ದುಡ್ಡಿನ ಆಸೆಗಾಗಲಿ ಅವ್ರು ಹೇಳೋ ಭರವಸೆಗಳಾಗಲಿ ನಂಬ್ಕೊಂಡು ಜೀವನ ಮಾಡಬಾರ್ದು ಅಂತ ಹೇಳ್ತಾನೆ. ಸರಿ ಕಣವ, ಆಯಿತು, ಎಲ್ಲರೂ ಕೂಡ ಇಲ್ಲಿ ಬಂದರೆ ತೊಂದರೆ ಆಗುತ್ತೆ ಅಂತ ಎಲ್ಲರನ್ನೂ ಆಚೆನೆ ನಿಲ್ಲಿಸಿ ಬಂದಿದ್ದೀನಿ. ನಾನಿನ್ನು ಹೊರಡ್ತೀನಿ. ನೀನು ಎಲ್ಲರ ಹತ್ರನೂ ಕೂಡ ಪ್ರಚಾರ ಮಾಡಿಕೊಂಡು ಹುಷಾರಾಗಿ ಬಾರವ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹೇಳ್ತಾನೆ. ಅಯ್ಯೋ ಮಾವಯ್ಯ, ನೀವು ಕೂಡ ಇಲ್ಲೇ ಪ್ರಚಾರ ಮಾಡಬೇಕು ಅಂತ ಬಂದಿದ್ರ ಅಂದಾಗ, ಹೌದು ಕಣವ, ನೀನು ಇಲ್ಲಿರೋದು ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಯುವಕರ ಹತ್ರ ಮಾತಾಡಬೇಕು ಅಂತ ನಾನು ಕೂಡ ಬಂದಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಡ್ತಾನೆ. ಅವಾಗಂತೂ ವಿದ್ಯೆಗೆ ಸಮಾಧಾನ ಆಗ್ಬಿಡುತ್ತೆ. ನಿಜ ಏನಾಗಿರುತ್ತೆ ಅಂದರೆ, ಕ್ವಾಟ್ಲೆಯಲ್ಲಿ ಭದ್ರಾ ಹತ್ರ ಹೇಗಿದ್ರು ಭವಾನಿ ಅಕ್ಕ ನಂಬರ್ ಇದೆ ತಾನೇ, ಅವ್ರ ನಂಬರ್ಗೆ ಫೋನ್ ಮಾಡಿ ತಿಳಿಸು ಅಣ್ತಮ್ಮ ಅಂತ ಹೇಳಿದ ತಕ್ಷಣ ಭದ್ರಾ ಕೂಡ ಭವಾನಿಗೆ ಫೋನ್ ಮಾಡಿರ್ತಾನೆ. ಈ ರೀತಿ ಅಪ್ಪಯ್ಯ ಬರ್ತಾ ಇದ್ದಾರೆ, ಆದಷ್ಟು ಬೇಗ ಹೋಗಿ ವಿದ್ಯೆನ ಕಾಪಾಡು ಅಂತ ಹೇಳಿದ ತಕ್ಷಣ ಭವಾನಿ ಅಲ್ಲೇ ಇರೋ ಲೆಕ್ಚರ್ಗೆ ಕಾಲ್ ಮಾಡಿರ್ತಾಳೆ. ಅಲ್ಲಿ ವಿದ್ಯಾ ಅಂತ ಇದ್ದಾಳೆ ಅಲ್ವಾ, ನಮ್ಮ ಅಪ್ಪಯ್ಯ ಬರ್ತಾ ಇದ್ದಾರೆ ಅಂತ ಅವಳಿಗೆ ಹೇಳ್ಬಿಡಿ ಅಂದಾಗ ಅವರು ಕೂಡ ವಿದ್ಯೆಗೆ ಹೇಳಿರ್ತಾರೆ. ಆವಾಗ ವಿದ್ಯಾ ಗಡಗಡ ತಲೆ ಓಡಿಸ್ಬಿಟ್ಟು ಈ ರೀತಿ ಪ್ರಚಾರ ಮಾಡೋಕ್ಕೆ ಬಂದಿದ್ದೀನಿ ಅಂತ ಕನ್ವರ್ಟ್ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಶಿವರಾಮೇಗೌಡಗೆ ಏನೂ ಕೂಡ ಅನುಮಾನ ಬಂದಿರೋದಿಲ್ಲ. ಶಿವರಾಮೇಗೌಡ ಆಚೆ ಬಂದಿದ ತಕ್ಷಣ ಭವಾನಿ ಕೂಡ ಅವ್ರ ಅಪ್ಪನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಅವನು ಕೂಡ, ಅಲ್ಲ ನನಗೆ ಯಾಕೋ ಇಲ್ಲಿ ನನ್ನವ್ರು ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ, ಅಯ್ಯೋ ಅಣ್ಣ, ವಿದ್ಯೆ ಮತ್ತು ಭದ್ರ ತುಂಬ ಕಷ್ಟಪಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ವಾ, ಅದನ್ನು ನೋಡಿಬಿಟ್ಟು ನಿನ್ನ ಮನಸ್ಸಿಗೆ ನೋವಾಗಿರಬೇಕು ಅಷ್ಟೇ ಬಾ ಅಂತ ಹೇಳಿದಾಗ, ಇಲ್ಲ ಕಣ್ಲ, ನನಗೆ ಗೊತ್ತಿರೋರು ಇಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಭವಾನಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ನೋಡ್ದರಿ, ನಮ್ಮ ಅಪ್ಪಯ್ಯಗೆ ಎಷ್ಟೇ ಕೋಪ ಇದ್ರೂ ಕೂಡ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಇಲ್ಲಿರೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅಂತ ಖುಷಿ ಪಡ್ತಾಳೆ. ಇನ್ನು ಈ ಕಡೆ ವಿದ್ಯೆ ಮತ್ತು ಭವಾನಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಂತೂ ಅಪ್ಪಯ್ಯನ ಕಣ್ಣಿಗೆ ಬೀಳಲಿಲ್ಲ ಅಲ್ವಾ, ಅಷ್ಟೇ ಸಾಕು. ಭದ್ರ ಫೋನ್ ಮಾಡಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ವಿದ್ಯಾ, ತುಂಬಾ ಭಯ ಆಗಿಬಿಟ್ಟಿತ್ತು. ಅಲ್ಲ, ನಿನಗೆ ವಿಷಯ ಗೊತ್ತಾಗಿದ ತಕ್ಷಣ ಈ ರೀತಿ ಹೇಗೆ ಯೋಚನೆ ಮಾಡಿದೆ ಅಂತ ಕೇಳ್ತಾಳೆ. ಅಯ್ಯೋ ಹಾಗೇನಿಲ್ಲ ಭವಾನಿ ಅಕ್ಕ, ನಮ್ಮ ಮೇಡಮು ಯಾವಾಗಲೂ ಹೇಳ್ತಾ ಇದ್ರು, ನಾವು ಭಯದಲ್ಲಿದ್ದಾಗ ನಮ್ಮ ಮೆದುಳು ತುಂಬಾ ಚುರುಕಾಗಿರುತ್ತಂತೆ, ನಾವು ನಮ್ಮ ಮೆದುಳಿಗೆ ಕೆಲಸ ಕೊಟ್ಟರೆ ಅದು ಒಳ್ಳೆ ಕೆಲಸನೇ ಮಾಡುತ್ತೆ ಅಂತ. ನಾನು ಕೂಡ ಭಯ ಆಗಿದ ತಕ್ಷಣ ತಲೆಯಲ್ಲಿ ಯೋಚನೆ ಮಾಡಿದೆ, ಆವಾಗ ನನಗೆ ಐಡಿಯಾ ಬಂತು. ಅಂದಿದ ತಕ್ಷಣ ಏನೋ ಬಿಡು ವಿದ್ಯೆ, ನಿನ್ನ ಬುದ್ಧಿವಂತಿಕೆ ಇದ್ದ ಬಚಾವಾದೆ ಅಲ್ವಾ, ಅಷ್ಟೇ ಸಾಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಏನೇ ಸಮಸ್ಯೆ ಬಂದ್ರೂ ಕೂಡ ಭದ್ರ ನಿನ್ನ ಜೊತೆ ಇರ್ತಾನೆ ಅನ್ನೋದು ಸತ್ಯ ಅಲ್ವಾ ಅಂತ ಹೇಳಿದಾಗ, ಅದೇನೋ ನಿಜ ಭವಾನಿ ಅಕ್ಕ, ಅವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ, ಆದರೆ ನಿಮ್ಮದೇ ಇವಾಗ ಸಮಸ್ಯೆ ಆಗಿರೋದು. ನಿಮ್ಮ ಬಗ್ಗೆ ಮಾತಾಡಿದರೆ ಸಾಕು ಕೋಪನೇ ಮಾಡ್ಕೊಳ್ತಾರೆ, ಹೇಗೆ ಸರಿ ಮಾಡಬೇಕು ನನಗೇನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ವಿದ್ಯಾ, ನಾನು ಮಾಡಿರೋದೇನು ಸಣ್ಣ ತಪ್ಪು ಅಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆದರೂ ಕೂಡ ಸೂಜಿನ ಹತ್ರ ಇಟ್ಕೊಂಡಾಗ ತುಂಬ ದೊಡ್ಡದಿದೆ ಅನಿಸುತ್ತೆ, ತುಂಬ ದೂರ ಇಟ್ಕೊಂಡಾಗ ತುಂಬ ಚಿಕ್ಕದಾಗಿ ಕಾಣುತ್ತೆ. ಸಮಸ್ಯೆನೂ ಕೂಡ ಮನಸ್ಸಿದ್ದೆ ನೋಡಿದರೆ ತುಂಬ ಕಡಿಮೆನೇ ಅನಿಸುತ್ತೆ ಅಲ್ವಾ ಭವಾನಿ ಅಕ್ಕ ಅಂದಾಗ, ನೋಡು ವಿದ್ಯಾ, ಈ ಸಮಸ್ಯೆಗೆ ಒಂದಲ್ಲ ಒಂದು ದಿನ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಷ್ಟು ದಿನ ನಾನು ಏನೇ ಆಸೆನ ಹೇಳ್ಕೊಂಡ್ರೂ ಕೂಡ ನೀನು ಅದನ್ನು ನೆರವೇರಿಸಿದ್ಯಾ, ತಾಯಿಯಾಗಿ ನನ್ನ ಜೊತೆ ನಿಂತಿದ್ಯಾ. ಹಾಗೆ ನನಗಿವಾಗ ಇನ್ನೊಂದು ಆಸೆ ಬರ್ತಾ ಇದೆ ವಿದ್ಯಾ, ಹೇಗಾದರೂ ಮಾಡಿ ನಮ್ಮ ಅಪ್ಪಯ್ಯನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಅಂದಿದ ತಕ್ಷಣ, ಅಕ್ಕ ಏನು ಹೇಳ್ತಾ ಇದ್ದೀರಾ, ನೀವು ಹೇಳೋ ವಿಚಾರನ ಕೇಳ್ತಾ ಇದ್ರೆ ನನಗೇನೆ ಭಯ ಆಗ್ತಾ ಇದೆ. ಮಾವಯ್ಯ ನಿಮ್ಮ ನೋಡಿದ್ರೇ ಸಾಕು ಕೋಪ ಮಾಡ್ಕೊಳ್ತಾರೆ, ಅಂಥದ್ರಲ್ಲಿ ನೀವು ಅವ್ರ ಹತ್ರ ಹೋಗೋದು ಅಂದರೆ ಸುಮ್ಮನೆನಾ ಅಂತ ಹೇಳಿದಾಗ, ನೋಡು ವಿದ್ಯಾ, ನೀನು ಎಷ್ಟು ಬುದ್ಧಿವಂತೆ, ನೀನು ಏನಾದರೂ ಯೋಚನೆ ಮಾಡು, ನಿನಗೆ ಯೋಚನೆಯಲ್ಲಿ ಐಡಿಯಾ ಸಿಕ್ಕೇ ಸಿಗುತ್ತೆ. ನಾನು ನಮ್ಮ ಅಪ್ಪಯ್ಯನ ಆಶೀರ್ವಾದ ತಗೊಳ್ಳೇಬೇಕು, ಇದೊಂದು ಆಸೆ ವಿದ್ಯಾ. ಅಂದಿದ ತಕ್ಷಣ, ಸರಿ ಆಯಿತು ಭವಾನಿ ಅಕ್ಕ, ನಾನು ಹೇಳೋ ಥರ ಮಾಡು. ಹೇಗಿದ್ರು ಇವಾಗ ಮಾವಯ್ಯ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ದಾರೆ, ಈ ಟೈಮಲ್ಲಿ ಅವರು ಕೋಪ ಮಾಡ್ಕೊಳ್ಳೋ
ಮಾಡ್ಕೊಳ್ಳೋದು ತುಂಬಾ ಕಡಿಮೆ, ನಿನಗಿದೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿದ ತಕ್ಷಣ ಸರಿ ಕಣವ ಆಯಿತು ಇವತ್ತೇ ಆ ಕೆಲಸನ ಮಾಡ್ತೀನಿ ಅಂತ ಭವಾನಿ ಹೇಳ್ತಾಳೆ. ಇನ್ನು ಈ ಕಡೆ ಶಿವರಾಮೇಗೌಡರು ಜೊತೆಗೆ ವಿದ್ಯಾ ಅಪ್ಪನೂ ಕೂಡ ಪ್ರಚಾರಕ್ಕೆ ಅಂತ ಬಂದಿರ್ತಾರೆ. ಜನಗಳೇ ಎಲ್ಲರೂ ಕೂಡ ನೀವು ಶಿವರಾಮೇಗೌಡರಿಗೆ ಓಟ್ ಹಾಕಬೇಕು ಅಂತ ಚೆಲುವ ಹೇಳ್ತಾ ಇರ್ತಾನೆ. ಬೇರೆಯವರು ದುಡ್ಡು ಕೊಡ್ತಾರೆ ಅಂತ ನಿಮ್ಮ ಮತನ ನೀವು ಹಾಳು ಮಾಡ್ಕೋಬೇಡಿ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆ ನಾಯಕ ಸಿಗಬೇಕು ಅಂದರೆ ನೀವೆಲ್ಲರೂ ಕೂಡ ಕರೆಕ್ಟಾದ ವ್ಯಕ್ತಿಗೆ ಓಟ್ ಹಾಕಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಭವಾನಿ ಮತ್ತು ಅವ್ರ ಗಂಡ ಇಬ್ಬರು ಕೂಡ ಬರ್ತಾರೆ. ಭವಾನಿ ಹತ್ರ ಅವ್ರ ಗಂಡ, ಭವಾನಿ ನಿಮ್ಮ ಅಪ್ಪಯ್ಯ ನನ್ನನ್ನು ನೋಡಿದರೆ ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ, ನಾನು ಅಲ್ಲಿ ನಿಂತಿರ್ತೀನಿ, ನೀನು ಆಶೀರ್ವಾದನ ತಗೊಂಡು ಬಾ ಅಂತ ಹೇಳಿರ್ತಾರೆ. ಇನ್ನು ಈ ಕಡೆ ಬರ್ತಾ ಇರಬೇಕಾದ್ರೆ ಭವಾನಿನ ನೋಡಿಬಿಟ್ಟು ಶಿವರಾಮೇಗೌಡ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ವಿದ್ಯೆ ಕೂಡ ತುಂಬ ಭಯ ಪಡ್ತಾ ಇರ್ತಾಳೆ. ವಿದ್ಯಕ್ಕ ಏನಾಯಿತು, ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಚಂಪಾ ಕೇಳಿದಾಗ, ಭವಾನಿ ಅಕ್ಕ ಇವತ್ತು ಮಾವಯ್ಯನ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತೀನಿ ಅಂತ ಹೇಳಿದ್ರು ಚಂಪಾ, ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಅಂದಾಗ, ಏನಕ್ಕ ಹೇಳ್ತಾ ಇದೀಯಾ, ಅಕ್ಕನ ಕಂಡ್ರೆ ಮಾವಗೆ ಎಷ್ಟೆಲ್ಲ ಕೋಪ, ಹೇಳೋ ವಿಚಾರನ ಕೇಳ್ತಾ ಇದ್ರೆ ನನಗೇನೆ ಭಯ ಆಗುತ್ತೆ, ಇನ್ನು ಅವ್ರು ಅದನ್ನು ಹೇಗೆ ಅನುಭವಿಸ್ತಾರೋ ಏನೋ, ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಅಂದಿದ ತಕ್ಷಣ, ದೇವ್ರೆ ಹೇಗಾದರೂ ಮಾಡಿ ಅಪ್ಪಯ್ಯನ ಆಶೀರ್ವಾದ ಸಿಗೋ ಹಾಗೆ ಮಾಡು, ಭವಾನಿ ಅಕ್ಕಗೆ ತುಂಬು ಗರ್ಭಿಣಿ, ತುಂಬಾ ಆಸೆ ಪಟ್ಟಿದ್ದಾಳೆ, ಯಾವುದೇ ಕಾರಣಕ್ಕೂ ಅವಳ ಆಸೆನ ನಿರಾಸೆ ಮಾಡಬೇಡ ಅಂತ ವಿದ್ಯೆ ಕೂಡ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ. ಈ ಕಡೆ ಶಿವರಾಮೇಗೌಡ ಕೋಪ ಮಾಡ್ಕೊಂಡಿದ್ದ ತಕ್ಷಣ, ಅಣ್ಣ ನಿನ್ನ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಹೌದು ಕಣ ಶಿವರಾಮೇಗೌಡ, ಇವಾಗ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ನೀನು ಕೋಪ ಮಾಡ್ಕೊಂಡು ಏನಾದರೂ ಸಮಸ್ಯೆ ಮಾಡಿದರೆ ಈ ಊರು ದಾಟೋದಕ್ಕಿಂತ ಮುಂಚೆನೇ ಸುದ್ದಿ ಆಗಿಬಿಡುತ್ತೆ, ನೀನು ಸುಮ್ಮನೆ ಅವ್ರು ಯಾರು ಅಂತ ಅಂದ್ಕೊಂಡು ನಡೆದ್ಬಿಡು ಅಂತ ಅವ್ರು ಚಿಕ್ಕತನ ಕೂಡ ಹೇಳ್ತಾರೆ. ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಈ ಕಡೆ ಭವಾನಿ ಕೂಡ ಆರತಿನ ಮಾಡೋಕೆ ಅಂತ ಬರ್ತಾಳೆ. ಬೆಂಕಿಯಲ್ಲಿ ಇವಳನ್ನ ಸುಟ್ಟಾಕ್ಬೇಕು ಅನಿಸ್ತಾ ಇದೆ ಅಂದಿದ ತಕ್ಷಣ ಭವಾನಿ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾಳೆ. ಶಿವರಾಮೇಗೌಡ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಅವಾಗ ಅವ್ರ ಚಿಕ್ಕತಾತ, ಯಾಕವ ಇಂಥ ತುಂಬು ಗರ್ಭಿಣಿ ಆದ್ರೂ ಕೂಡ ಯಾಕಿಂತ ಸಾಹಸ ಮಾಡ್ತಾ ಇದೀಯಾ ಅಂದಾಗ, ಅಯ್ಯೋ ಚಿಕ್ಕತಾತ, ಅಪ್ಪಯ್ಯನ ನೋಡಿದ ತಕ್ಷಣ ಆಶೀರ್ವಾದ ತಗೋಬೇಕು ಅಂತ ಆಸೆ ಆಯಿತು, ಅದಕ್ಕೆ ಈ ರೀತಿ ಮಾಡಿದೆ ಅಂದಾಗ, ನಿನ್ನ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಕಣವ, ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಡ್ತಾರೆ. ಅದೇ ಟೈಮ್ಗೆ ಈ ಕಡೆ ವಿನಂತಿ ಕೂಡ ಹೇಗಾದರೂ ಮಾಡಿ ಆ ಲೋಕಿದ್ದ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ. ಅಲ್ಲ ಇವನ್ ಸಮಸ್ಯೆ ಅಂತೂ ಜಾಸ್ತಿ ಆಯಿತು, ದುಡ್ಡು ಕೊಟ್ಟಿಲ್ಲ ಅಂದರೆ ಪತ್ರ ಬರಿತೀನಿ ಅಂತಾನೆ, ದುಡ್ಡು ಕೊಡೋಣ ಅಂದರೆ ನನ್ನ ಹತ್ರ ದುಡ್ಡೇ ಇಲ್ಲ, ಲಾಸ್ಟ್ ಟೈಮ್ ಏನೋ ಆ ಚಿತ್ರ ನೆಕ್ಲೆಸ್ನ ಕದ್ದೆ, ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಹೌದು ವಿದ್ಯೆ ಹತ್ರ ತುಂಬ ಒಡವೆ ಇದೆ ಅಲ್ವಾ, ಅಂಥ ದೊಡ್ಡ ಬಾವಿಯಲ್ಲಿ ಒಂದು ಸ್ವಲ್ಪ ನೀರು ತೆಗೆದ್ರೆ ನೀರೇನು ಕಡಿಮೆ ಆಗೋದಿಲ್ಲ, ಇದೇ ಒಳ್ಳೆ ಸಮಯ, ವಿದ್ಯೆ ಬರೋದಕ್ಕಿಂತ ಮುಂಚೆ ಹೋಗಿ ಒಂದು ನೆಕ್ಲೆಸ್ನ ಕತ್ಕೊಂಡು ಬಂದ್ರಾಯ್ತು ಅಂತ ವಿನಂತಿ ಕೂಡ ಇಲ್ಲಿ ವಿದ್ಯೆ ರೂಮ್ಗೆ ಬರ್ತಾಳೆ. ಬಂದಿದ್ದ ತಕ್ಷಣ ರೂಮ್ನೆಲ್ಲ ಹುಡುಕ್ತಾಳೆ, ಎಷ್ಟೇ ಹುಡುಕಿದ್ರೂ ಕೂಡ ಕೀ ಸಿಗ್ತಾನೆ ಇರೋದಿಲ್ಲ. ಇನ್ನೇನು ವಿನಂತಿ ಕೂಡ ಹುಡುಕ್ತಾ ಇರಬೇಕು, ಅಲ್ಲಿಗೆ ವಿದ್ಯೆ ಕೂಡ ಬಂದ್ಬಿಡ್ತಾಳೆ. ವಿನಂತಿ ಅಕ್ಕ ನೀವೇನು ಮಾಡ್ತಾ ಇದ್ದೀರಾ ನನ್ನ ರೂಮಲ್ಲಿ ಅಂತ ಕೇಳ್ತಾಳೆ. ಅದು ವಿದ್ಯಾ, ನನ್ನ ಹತ್ರ ಚಾರ್ಜರ್ ಇರಲಿಲ್ಲ, ಭದ್ರಮಾಮಂದು ಆಗುತ್ತೆ ಅಲ್ವಾ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ತಾಳೆ. ಆವಾಗಂತೂ ವಿದ್ಯೆಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಯಾಕೆ ವಿದ್ಯಾ, ನಾನು ನಿನ್ನ ರೂಮಿಗೆ ಬರಬಾರ್ದು ಅಂದಿದ ತಕ್ಷಣ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ. ಹೌದು ನನ್ನ ರೂಮಿಗೆ ನೀನು ಬರಬಾರ್ದು ಅಂತ ಕೋಪದಲ್ಲೇ ಹೇಳ್ಬಿಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.